ಮೃತ್ಯು ಕೂಪವಾಗಿದೆ ಮಂಡ್ಯದ ವಿಸಿ ನಾಲೆ. ಸರಣಿ ಪ್ರಕರಣಗಳು ಆಗ್ತಾ ಇದ್ರು ಕೂಡ, ಸರಣಿ ಅಪಘಾತಗಳು ಆಗ್ತಾ ಇದ್ರು ಕೂಡ ಅಧಿಕಾರಿಗಳು ಸಂಬಂಧಪಟ್ಟಂತ ಇಲಾಖೆಯವರು ಎಚ್ಚೆತ್ತುಕೊಳ್ತಾ ಇಲ್ಲ. ಸರಣಿ ದುರಂತವಾಗ್ತಾ ಇದ್ರು ಕೂಡ ನಿರ್ಲಕ್ಷ್ಯ. ಇಲ್ಲಿನ ಜನ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ತಡೆಗೋಡೆ ನಿರ್ಮಾಣ ಮಾಡ್ತಾ ಇಲ್ಲ. ಯಾವ ಕಾರಣಕ್ಕಾಗಿ? ಕಾರು ಪಲ್ಟಿಯಾಗಿ ಮೂವರು ಜಲಸಮಾಧಿ ಆಗಿದ್ದಾರೆ. ಮಂಡ್ಯದ ಮಾಚಹಳ್ಳಿ ಬಳಿಯಲ್ಲಿ ಇರುವಂತ ನಾಲೆ ಇದು. ಇದೇ ನಾಲೆಯಲ್ಲಿ ಒಂದರ ಮೇಲೊಂದರಂತೆ ದುರಂತಗಳು ನಡೀತಾನೆ ಇದೆ. ಫಯಾಜ್, ಅಸ್ಲಂ, ಫೀರ್ ಖಾನ್ ಮೃತಪಟ್ಟಂತ ದುರ್ದೈವಿಗಳು. ನನ್ನೆಯಾದಂಥ ಆಕ್ಸಿಡೆಂಟ್ನಲ್ಲಿ ಈ ಫೀರ್ ಖಾನ್ ಮೃತದೇಹ ಇವತ್ತು ನಾಲೆಯಲ್ಲಿ ಪತ್ತೆಯಾಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇನ್ನೆಷ್ಟು ಬಲಿಬೇಕು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮುನ್ನೆಲೆಗೆ ಬಂದಿದೆ. ಮೇಲಿಂದ ಮೇಲೆ ದುರಂತಗಳಾಗ್ತಾ ಇದ್ರು ಕೂಡ ಈ ಸೇಮ್ ಲೊಕೇಶನ್ನಲ್ಲಿ ಯಾಕೆ ಎಚ್ಚೆತ್ತುಕೊಳ್ತಾ ಇಲ್ಲ? ಈಗಲಾದ್ರೂ ತಡೆಗೋಡೆ ನಿರ್ಮಾಣ ಆಗುತ್ತಾ? ಇನ್ಮೇಲಾದ್ರೂ ಎಚ್ಚೆತ್ತುಕೊಳ್ತಾರ ನಿದ್ದೆಯಲ್ಲಿರುವಂತಹ ಅಧಿಕಾರಿಗಳು? ಪ್ರತಿ ಬಾರಿ ಈ ರೀತಿಯಾದಂಥ ದುರಂತಗಳು ಆದಾಗ್ಲೂ ಕೂಡ ಇಲ್ಲಿನ ಸ್ಥಳೀಯರು ಪ್ರಶ್ನೆ ಮಾಡ್ತಾರೆ, ಮಾಧ್ಯಮಗಳು ಕೂಡ ಪ್ರಶ್ನೆ ಮಾಡುತ್ತೆ ಸರ್ಕಾರಕ್ಕೆ, ಸಂಬಂಧಪಟ್ಟಂತ ಇಲಾಖೆಗೆ. ಆದ್ರೂ ಕೂಡ ಯಾವುದೇ ರೀತಿಯಾದಂತಹ ರಿಯಾಕ್ಷನ್ಗಳು ಸಿಗ್ತಾ ಇಲ್ಲ. ಅಲ್ಲೋ ಇಲ್ಲೋ ಒಂದಿಷ್ಟು ಭರವಸೆಗಳು ಮಾತ್ರ, ಆದ್ರೆ ಕಾರ್ಯರೂಪಕ್ಕಾಗ್ತಾ ಇಲ್ಲ. ಯಾಕೆ ಅನ್ನುವಂಥ ಪ್ರಶ್ನೆ ಸಹಜವಾಗಿದೆ. ಕುಟುಂಬಸ್ಥರ ಆಕ್ರಂದನ, ಮತ್ತೊಂದು ಕಡೆ ಅಲ್ಲಿನ ಸ್ಥಳೀಯರು, ಗ್ರಾಮಸ್ಥರು ಆಕ್ರೋಶ ಎಲ್ಲವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ನಿನ್ನೆ ಕಾರ್ ಪಲ್ಟಿಯಾಗಿ ಮೂವರು ಜಲಸಮಾಧಿ ಆಗಿದ್ದಾರೆ. ಇದೇನು ಫಸ್ಟ್ ಟೈಮ್ ಅಲ್ಲ, ಈ ಹಿಂದೆ ಕೂಡ ಅನೇಕ ಬಾರಿ ಇದೇ ಸ್ಪಾಟ್ನಲ್ಲಿ ಅನೇಕ ದುರಂತಗಳಾಗಿದೆ. ಮೇನ್ ರೋಡ್ ಪಕ್ಕದಲ್ಲಿ ಇರುವಂತ ನಾಲೆ, ಒಂದು ತಡೆಗೋಡೆ ಇಲ್ಲ, ಚಿಕ್ಕದಾದಂತ ತಡೆಗೋಡೆ ಕೂಡ ಇಲ್ಲ. ಹಾಗಾಗಿ ಮೇಲಿನ ಮೇಲೆ ದುರಂತಗಳು ಸಂಭವಿಸ್ತಾನೆ ಇದೆ. ಇದು ಮೊದಲನೇ ಅಪಘಾತ ಅಂದ್ರೆ ಸುಮ್ಮನೆ ಇರ್ಬೋದಾಯ್ತು. ಇದು 6ನೇ ಅಪಘಾತ. ಇದು ಕನಗಡ ಮಾಡಿ ಮೊದಲೇದು 30 ಜನ ಸತ್ತಾಗ್ಲೇ ಇಲ್ಲಿ ಪ್ರತಿಭಟನೆ ಮಾಡೋದು. ಈ ಕಾಲುವೆಗೆ ದೊಡ್ಡ ಕಾಲುವೆ, ಇಡೀ ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ಕಾಲುವೆ ಇದು. 100 ಅಡಿ ಆಳದಲ್ಲಿರುವಂಥದ್ದು. ಇದು ನೀರೇ 20 ಅಡಿ ಹರಿತದೆ. ಇದು ಕಿರಿದಾದ ರಸ್ತೆ, ಮತ್ತೆ ಆ ಕಡೆ ಕಬ್ಬು ನೆಟ್ಕೊಬಿಟ್ಟಿದ್ದಾರೆ. ಇದು ನೀರಾವರಿ ನಿಗಮ ಮಂಡಳಿದೆ, 300 ಅಡಿ ಐತೆ ಕಾಲುವೆ. ಆ ರಸ್ತೆ ಅಗಲೀಕರಣ ಮಾಡಿದಾಗ, ವಿರೋಧ ಮಾಡಿದಾಗ ನಾವು ಆ ಕಡೆ ಮಾಡಿದಾಗ ಮಾಡಲಿಲ್ಲ. ಅವರು ಹಳ್ಳಿಯರ ಇದು ವಿರೋಧ ಮಾಡ್ಕೋಬೇಕಾಯ್ತದೆ ಅಂದ್ಬಿಟ್ಟು MLAಗಳು, ತಹಸೀಲ್ದಾರ್ ಅವರು ವಿರೋಧ ಮಾಡ್ಕೋಬೇಕಾಯ್ತದೆ ರೈತರು ಅಂದ್ಬಿಟ್ಟು ಅಗಲೀಕರಣ ಮಾಡೋಕ್ಕಾಗಲಿಲ್ಲ. ಕೊನೆಯಲ್ಲಿ ಜೈಪುರದತ್ತ ಒಬ್ಬ ಕಾರಳಿ ಶಿವಳಿ ಗ್ರಾಮದಲ್ಲಿ ಲೊಕೇಶನ್ ಸತ್ತಾಗ ಅವತ್ತು ಪ್ರತಿಭಟನೆ ಮಾಡಿದಾಗ ಒಂದು ಸುಮಾರು 100 ಮೀಟರ್ ಹಾಕಿದ್ರು ಅವತ್ತು ಬರೀ ತಡೆಗೋಡೆನ. ಇದು 3-4 ಕಿಲೋಮೀಟರ್ ಹಾಕ್ಲೇಬೇಕಾಯ್ತು. ಅವತ್ತು ಇದು ಮಾಡಿದೋ DC ಅವ್ರಿಗೆ ಹೇಳಿದೋ ಆಗಲಿಲ್ಲ. ಈಗ ಅಪಘಾತ 4 ಜನ ಸತ್ತವ್ರೆ. ಇವಾಗ ಎಚ್ಚೆತ್ತುಕೊಂಡ್ರೆ ಸರ್ಕಾರ, ಪರವಾಗಿಲ್ಲ ಜಿಲ್ಲಾಡಳಿತ. ನಿನ್ನೆ ನಮ್ಮ ಜಿಲ್ಲಾಧಿಕಾರಿ ಅವರು ಭರವಸೆ ಕೊಟ್ಟಿದ್ದಾರೆ. ಅದ್ರ ಪ್ರತಿಭಟನೆ ಮಾಡ್ತಾ ಇದ್ದಾಗ 100ಕ್ಕೆ 100 ನಾವು ತಡೆಗೋಡೆ ಮಾಡಿಸ್ತೀವಿ. ಅಳ್ತಾ ಬೇಕಾದ್ರೆ MLA ಅವರು ಬಂದು ಅಳ್ತಾನೂ ಮಾಡಿಸ್ತೀವಿ, ಸೈಡ್ಗೆ ಮಾಡ್ಕೊಡ್ತೀನಿ ಅಂತ ಹೇಳಿ ತಾತ್ಕಾಲಿಕವಾಗಿ ಈಗ ತಡೆಗೋಡೆ ಮಾಡ್ತೀನಿ ಅಂತ ಹೇಳವ್ರೆ. ಇವರು ಜಿಲ್ಲಾಧಿಕಾರಿ ಮೇಲೆ ಭರವಸೆ ಇಟ್ಟಿದ್ದೀವಿ. ಈಗಲಾರು ಎಚ್ಚೆತ್ತು ದಯವಿಟ್ಟು ಬೇಗ ಮಾಡಿದ್ರೆ. ಈ ಸ್ಪಾಟ್ ಏನಿದೆ ವಿಸಿ ನಾಲೆ, ಅಲ್ಲಿಂದ ನಮ್ಮ ಪ್ರತಿನಿಧಿ ಸುನಿಲ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡಿ. ಮಂಡ್ಯ ರೈತನ ಜೀವನಾಡಿ ಆಗಿರುವಂತಹ ವಿಸಿ ನಾಲೆ ಸಾವಿನ ನಾಲೆ ಆಗ್ತಾ ಇದೆಯಾ? ಸಾಕಷ್ಟು ವರ್ಷಗಳಿಂದ ವಿಸಿ ನಾಲೆ ದುರಂತ ಮೇಲಿಂದ ಮೇಲೆ ನಡೀತಾ ಇದ್ರು ಕೂಡ ಜನಪ್ರತಿನಿಧಿಗಳಾಗ್ಬೋದು, ಅಧಿಕಾರಿಗಳಾಗ್ಬೋದು, ಇವರ ನಿರ್ಲಕ್ಷ್ಯಕ್ಕೆ ಸಾಕಷ್ಟು ಜನರ ಪ್ರಾಣ ಪಕ್ಷಿ ಹಾರಿ ಹೋಗಿರುವಂಥದ್ದು. ಈ ನಿಟ್ಟಿನಲ್ಲಿ ಸಾಕಷ್ಟು ಬಾರಿ ಎಚ್ಚರಿಸುವಂತಹ ಕೆಲಸವನ್ನ ನ್ಯೂಸ್ 18ನಿಂದ ಗ್ರೌಂಡ್ ರಿಪೋರ್ಟ್ ಅನ್ನ ಕೂಡ ಕಳೆದ ವರ್ಷ ಮಾಡಲಾಗಿತ್ತು. ವಿಸಿ ನಾಲೆ ಸಾವಿನ ನಾಲೆ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ದುರ್ಘಟನೆ ನಡೆಯುವಂತಹ ಬ್ಲಾಕ್ ಸ್ಪಾಟ್ಗಳು, ಈ ಸ್ಪಾಟ್ಗಳನ್ನ ಗುರುತಿಸುವಂತ ಕೆಲಸವನ್ನ ಕೂಡ ನ್ಯೂಸ್ 18 ಮಾಡಿತ್ತು. ಆದರೆ ಅಧಿಕಾರಿ ವರ್ಗಗಳು ಎಚ್ಚೆತ್ತುಕೊಳ್ಳದೆ ಇರುವಂತಹ ಹಿನ್ನೆಲೆಯಲ್ಲಿ ನಿನ್ನೆ ಮತ್ತೆ ವಿಸಿ ನಾಲೆಗೆ ಕಾರು ಬಿದ್ದು ಇಬ್ಬರ ಪ್ರಾಣ ಪಕ್ಷಿ ಹಾರು ಹೋಗಿರುವಂಥದ್ದು. ಮತ್ತೊಬ್ಬರಿಗಾಗಿ ಅಂದ್ರೆ ನೀರಿನಲ್ಲಿ ಕೊಚ್ಕೊಂಡು ಹೋಗಿದ್ದಾರೆ, ಅವರು ಬದುಕಿದ್ದಾರೋ ಅಥವಾ ಸತ್ತಿದ್ದಾರೋ ಅನ್ನುವಂಥದ್ದು ಇದುವರೆಗೂ ಕೂಡ ಗೊತ್ತಾಗ್ತಾ ಇಲ್ಲ. ಹುಡುಕಾಟವನ್ನ ಮಾಡ್ತಾ ಇರುವಂಥದ್ದು. ಹಾಗೆ ಒಂದಷ್ಟು ಮಾಹಿತಿಗಳನ್ನ ಕೊಡ್ತೀನಿ. ಸಾಕಷ್ಟು ವರ್ಷಗಳಿಂದ ಯಾವೆಲ್ಲ ದುರಂತಗಳು ಈ ಒಂದು ವಿಸಿ ನಾಲೆಯಲ್ಲಿ ನಡೆದಿದೆ ಅನ್ನುವಂತ ಒಂದಷ್ಟು ಮಾಹಿತಿಗಳನ್ನ ಕೊಡ್ತೀನಿ. ನಾನೀಗ ವಿಸಿ ನಾಲೆ ಪಕ್ಕದಲ್ಲಿರುವಂಥದ್ದು ನಿಮ್ಗೆ ಒಂದಷ್ಟು ಮಾಹಿತಿಯನ್ನ ಕೊಡುವಂತ ಕೆಲಸವನ್ನ ಮಾಡ್ತೀನಿ. ಅಂದ್ರೆ ಸುಮಾರು 2018ರಿಂದ ಎಷ್ಟೆಲ್ಲ ದುರಂತಗಳು ವಿಸಿ ನಾಲೆಯಲ್ಲಿ ಸಂಭವಿಸಿದೆ ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಮಾಹಿತಿಯನ್ನ ಕೊಡ್ತಾ ಇರುವಂತದ್ದು. ಅಂದ್ರೆ 2018ರ ನವೆಂಬರ್ 24ರಂದು ಪಾಂಡವಪುರ ತಾಲೂಕಿನ ಕನಕನಮರಡಿ ಬಳಿ ವಿಸಿ ನಾಲೆಗೆ ಬಸ್ ಬಿದ್ದಿತ್ತು.
ಬಸ್ ಬಿದ್ದಂತ ಸಂದರ್ಭದಲ್ಲಿ ಸುಮಾರು 30ರಿಂದ 31 ಜನ ಅಂತ ಹೇಳಲಾಗ್ತಾ ಇರುವಂತದ್ದು. ಅಂದ್ರೆ ಆ ಒಂದು ಸಂದರ್ಭದಲ್ಲಿ ಆ ಒಂದು ದುರ್ಘಟನೆಯಲ್ಲಿ ಬಸ್ ಬಿದ್ದಿದ್ರಿಂದ ಬಸ್ನಲ್ಲಿದ್ದಂಥ 30 ಜನರು ಸಾವನ್ನಪ್ಪಿದ್ರು. ಅದಾದ ಬಳಿಕ 2023 ಜೂನ್ 27ರಂದು ಮಂಡ್ಯ ತಾಲೂಕಿನ ದಿಬ್ಬನಹಳ್ಳಿ, ಅಂದ್ರೆ ಈಗ ನಿನ್ನೆ ಏನು ದುರಂತ ಸಂಭವಿಸಿತು ಆ ಸಂಭವಿಸಿದ ಜಾಗದಿಂದ ಕೂಗಳತೆ ದೂರದಲ್ಲೇ ಒಂದು ಕಾರ್ ಬಿದ್ದಿತ್ತು. ಬಿದ್ದಂತ ಸಂದರ್ಭದಲ್ಲಿ ಶಿವಳ್ಳಿ ಗ್ರಾಮದ ಲೋಕೇಶ್ ಸಾವನ್ನಪ್ಪಿದ್ರು. ಈ ಒಂದು ಸಂದರ್ಭದಲ್ಲಿ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತ ಆಗಿತ್ತು. ರಸ್ತೆ ಅಗಲೀಕರಣ ಆಗಬೇಕು, ವಿಸಿ ನಾಲೆಯ ರಸ್ತೆ ಏನಿದೆ ಆ ರಸ್ತೆಗೆ PWD ಅವರು ರಸ್ತೆಯನ್ನ ಮಾಡಿಬಿಟ್ಟಿದ್ದಾರೆ. PWD ಜಾಗದಲ್ಲಿ ರಸ್ತೆಯನ್ನ ಮಾಡಬೇಕಾಯಿತು, ಆದರೆ ಕಿರಿದಾದ ರಸ್ತೆಯನ್ನ ಮಾಡಿರುವಂಥದ್ದು, ಜೊತೆಗೆ ತಿರುವುಗಳಲ್ಲಿ ಕ್ರಾಸ್ ಬ್ಯಾರಿಯರ್ ಇಲ್ಲದೆ ಇರುವಂಥದ್ದು ಅಪಘಾತಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇತ್ತು. ಲೋಕೇಶ್ ಸತ್ತಂತ ಸಂದರ್ಭದಲ್ಲಿ ಒಂದು 100 ಮೀಟರ್ ಅಷ್ಟು ಮಾತ್ರ ಕ್ರಾಸ್ ಬ್ಯಾರಿಯರ್ ಅನ್ನು ಹಾಕಿದ್ರು. ಇನ್ನು ಉಳಿದಂತೆ ಘಟನೆ ನಡೆದಾಗ ಎಚ್ಚೆತ್ತುಕೊಳ್ಳುವಂಥದ್ದು, ಆಗ ನಾವು ಕೆಲಸವನ್ನ ಮಾಡ್ತೇವೆ, ತಡೆಗೋಡೆಗಳನ್ನು ನಿರ್ಮಿಸ್ತೇವೆ ಅನ್ನುವಂಥ ಮಾತುಗಳನ್ನು ಅಧಿಕಾರಿಗಳು ಹೇಳ್ತಾರೆ. ಆನಂತರ ಸುಮ್ಮನಾಗುವಂಥದ್ದು. ಇದಾದ ಬಳಿಕ ಈಗ ಮತ್ತೆ ದುರಂತಗಳು ಮುಂದುವರೆದಿರುವಂಥದ್ದು. ಅಂದ್ರೆ 2023 ನವೆಂಬರ್ 8ರಂದು ಪಾಂಡವಪುರದ ಬನ್ನಘಟ್ಟ ಬಳಿ ವಿಸಿ ನಾಲೆಗೆ ಕಾರ್ ಬಿದ್ದಿತ್ತು. ಈ ಒಂದು ಸಂದರ್ಭದಲ್ಲಿ ಕೂಡ ತುಮಕೂರು ಮೂಲದ 5 ದುರ್ಮರಣ ಆಗಿತ್ತು. ಇನ್ನಾದರೂ ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಯಾವೆಲ್ಲ ಬ್ಲಾಕ್ ಸ್ಪಾಟ್ಗಳಿದಾವೆ, ಎಲ್ಲಿ ದುರಂತಗಳು ನಡೆಯುತ್ತೆ ಅನ್ನುವಂತಹ ಜಾಗಗಳಿದೆ, ಅಲ್ಲಿ ತಡೆಗೋಡೆಗಳನ್ನು ನಿರ್ಮಿಸಬೇಕಾಗತ್ತೆ, ಕ್ರಾಸ್ ಬ್ಯಾರಿಯರ್ಗಳನ್ನು ಹಾಕಬೇಕಾಗತ್ತೆ. ಮಂಡ್ಯದಿಂದ ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಸುನಿಲ್ ಗೌಡ, ನ್ಯೂಸ್ 18.